ತೇಜು ಏನೇನು ಹೇಳ್ಕೊಟ್ರಮ್ಮ ಸಮರ್ ಕ್ಯಾಂಪಲ್ಲಿ? ಇಷ್ಟ ಆಯ್ತಾ? ಏನು ಹೇಳ್ಕೊಟ್ರು? ಹಾಂ ಆಮೇಲೆ ಪೂಜೆ ಮಾಡಿದ್ರು, ಆಮೇಲೆ ಬರ್ಸಿದ್ರು, ಆಮೇಲೆ ಬರ್ಸಿದ್ರು, ಆಮೇಲೆ ಡ್ರಾಯಿಂಗ್ ಮಾಡಿಸಿದ್ರು, ಆಮೇಲೆ ಪೇಪರ್ ಸ್ಟಿಕ್ ಮಾಡಿಸಿದ್ರು, ಆಮೇಲೆ ಆಟ ಆಡಿಸಿದ್ರು, ಆಮೇಲೆ ಯಾರ ಹತ್ರ ಬಾಲ್ ಬೀಳುತ್ತೋ ಅವ್ರ ಹತ್ರ ಡ್ಯಾನ್ಸು ಸಿಂಗಿಂಗು ಶ್ಲೋಕ ಆ ಥರ ಆಡಿಸಿದ್ರು. ಆಮೇಲೆ ಇಲ್ಲಿಗೆ ಬಂದೆ, ಮುಗೀತು ಸಮರ್ ಕ್ಯಾಂಪು. ಇಷ್ಟ ಆಯ್ತಾ? ಹೆಂಗೆ? ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ನಾವು ಸಹ ಚೆನ್ನಾಗಿದ್ದೀವಿ. ಸೊ ತೇಜುದು ಸಮ್ಮರ್ ಕ್ಲಾಸು ಫಸ್ಟ್ ಡೇ ಇದು ವ್ಲಾಗು. ಸೊ ಯಾವ ರೀತಿ ಆ್ಯಕ್ಟಿವಿಟಿ ಮಾಡಿದ್ರು, ಎಲ್ಲ ಮಕ್ಕಳು ಎಷ್ಟು ಖುಷಿಯಾಗಿದ್ರು ಅಂತ ನೋಡಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರ, ಕೊನೆವರೆಗೂ ನೋಡಿ. ಮ್ಯಾಮು ಇದು ಫಸ್ಟು ಸಮ್ಮರ್ ಕ್ಯಾಂಪು ಮತ್ತು ಸ್ಕೂಲ್ನ ಓಪನ್ ಮಾಡಿರೋದು. ಆಲ್ ದ ಬೆಸ್ಟ್ ಮ್ಯಾಮ್. ನಿಮಗೆ ತುಂಬ ಆಕಾಂಕ್ಷೆಯಿಂದ ಓಪನ್ ಮಾಡಿದ್ದಾರೆ. ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲ ಈಡೇರಲಿ ಅಂತ ನಾವು ವಿಶ್ ಮಾಡ್ತೀನಿ. ಸೊ ಇಷ್ಟು ಚೆನ್ನಾಗಿ ಮಕ್ಕಳು ಆ್ಯಕ್ಟಿವಿಟಿ ಮಾಡಿಸ್ತಾ ಇದ್ದಾರೆ ನೋಡಿ. ಇವರಂತೂ ತುಂಬ ಅಂದರೆ ತುಂಬ ಡೆವಲಪ್ ಮಾಡ್ತಾರೆ ಮಕ್ಕಳನ್ನ ಮಾತ್ರ. ಡ್ರಾಯಿಂಗ್ ಆಗಿರ್ಬೋದು, ಪ್ರತಿಯೊಂದು ಸಹ ಚೆನ್ನಾಗಿ ಮಾಡ್ತಾರೆ ಅವರು. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರ, ಕೊನೆವರೆಗೂ ನೋಡಿ. ಸೊ ಹಾಗೆ ಎನ್ಕರೇಜ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಮನೆಗೆ ಕರ್ಕೊಂಡು ಬಂದೆ ತೇಜುನ. ಸೊ ಅವನೆಷ್ಟು ಖುಷಿಯಾಗಿದ್ದ ಅಂತ ನೀವೇ ನೋಡಿದ್ರಲ್ಲ ಸ್ಟಾರ್ಟಿಂಗಲ್ಲಿ. ಸೊ ಬಂದು ಮನೆಯಲ್ಲಿ ಸ್ಟಿಕ್ಸ್ಗಳನ್ನ, ಪೇಪರ್ ಸ್ಟಿಕ್ಸ್ನ ಮಾಡ್ತಾ ಇದ್ದಾನೆ. ಸೊ ಅಷ್ಟು ಖುಷಿಯಾಗಿದ್ದಾನೆ ಮಾತ್ರ. ಈ ಥರ ತೀಟೆ ಮಾಡೋದು ಸ್ವಲ್ಪ ಕಮ್ಮಿ ಆಗಿದೆ. ಈ ಥರ ಆ್ಯಕ್ಟಿವಿಟಿಗೆ ಹಾಕಿದ್ರೆ ಮಕ್ಕಳು ಸ್ವಲ್ಪ ಆ ಕಡೆ ಗಮನ ಕೊಡ್ತಾರೆ, ಕಲಿಯೋ ಕಡೆ. ಸೊ ಈ ರೀತಿ ಅವನೇ ಸ್ಟಿಕ್ಸ್ ಎಲ್ಲ ಮಾಡಿ ಪೇಂಟ್ ಎಲ್ಲ ಮಾಡ್ತಾ ಇದ್ದಾನೆ. ಏನೋ ನಾಳೆ ಮಾಡಿಸ್ತೀನಿ ಆ್ಯಕ್ಟಿವಿಟಿ ಅಂತ ಹೇಳಿದ್ದಾರಂತೆ. ಹಾಗೆ ಮನೇಲೇ ಮಾಡ್ಕೊಂಡು ಬರೋದಕ್ಕೆ ಹೇಳಿದ್ದಾರೆ. ಸೊ ಸ್ಟಿಕ್ಸ್ ಎಲ್ಲ ತೊಗೊಂಡು ಮಾಡ್ತಾಯಿದ್ದಾನೆ ಅವನೇ ಸ್ಟಿಕ್ ಮಾಡಿ ಕಲರ್ಸ್ ಎಲ್ಲ ಹಚ್ಚಿ ಇಟ್ಕೊಂಡಿದ್ದಾನೆ. ನಾಳೆ ಏನು ಮಾಡ್ತಾರೆ ಅಂತ ನೋಡೋಣ. ಹಾಗೆ
ಫಸ್ಟಿಂದ ಹೇಳು ಹೇಳು. ನೋಡಿ, ಇದು ಮ್ಯಾಮ್ ಈ ಥರ ಕಡ್ಡಿ ಕೊಟ್ಟಿದ್ರು. 1 2 3 4 5 6 ಪೇಪರ್ ಸ್ಟಿಕ್ ಮಾಡಿದ್ದೀನಿ. ಅದ್ರಲ್ಲಿ ನಾನು ಇವಾಗ ಪೇಂಟಿಂಗ್ ಮಾಡಬೇಕು. ನಾನು ನಾಳೆ ಸ್ಕೂಲ್ಗೆ ಹೋಗ್ತೀನಿ. ಆವಾಗ ಇದು ಪೇಂಟಿಂಗ್ ಹೊಡಿಬೇಕು. ಆಮೇಲೆ ಈ ಕಡೆ ಇರಬೇಕು. ಆಮೇಲೆ ಮ್ಯಾಮ್ ಏನು ಹೇಳ್ತಾರೋ ಅದೇ ಮಾಡೋದು. ನೋಡಿದ್ರಲ್ಲ, ಸ್ಟಿಕ್ಸ್ ಎಲ್ಲ ಮಾಡಿ ಸೊ ಪೇಂಟ್ ಮಾಡ್ತಾ ಇದ್ದಾನೆ. ಎಲ್ಲದಕ್ಕೂ ಒಂದೊಂದು ಡಿಫ್ರೆಂಟ್ ಕಲರ್ ಮಾಡ್ತಾ ಇದ್ದಾನೆ. ಸೊ ನಾಳೆ ಏನು ಮಾಡ್ತಾರೆ ಅಂತ ಕಾದು ನೋಡೋಣ. ನೋಡಿದ್ರಲ್ಲ, ಫಸ್ಟ್ ಡೇ ಸಮ್ಮರ್ ಕ್ಯಾಂಪಲ್ಲಿ ಎಷ್ಟು ಆ್ಯಕ್ಟಿವ್ ಆಗಿರ್ತಾರೆ ಮಕ್ಕಳು ಅಂತ. ಸೊ ಯಾರಾದರೂ ನಿಯರೆಸ್ಟ್ ಇದ್ದರೆ ನೋಡಿ ಸಮ್ಮರ್ ಕ್ಯಾಂಪ್ಗೆ ಸೇರಿಸಿ ಮಕ್ಕಳನ್ನು, ಆದಷ್ಟು ಆ್ಯಕ್ಟಿವ್ ಆಗಿರ್ತಾರೆ. ಸೊ ಈ ರೀತಿ ಕಲರ್ಸ್ ಮಾಡಿಟ್ಟಿದ್ದಾನೆ. ಇನ್ನು 2ಕ್ಕೆ ಕಲರ್ ಮಾಡ್ತಾ ಇದ್ದಾನೆ. ಸೊ ನಾಳೆ ಏನು ಮಾಡ್ತಾರೆ ಅಂತ ನೋಡೋಣ. ಅದನ್ನು ಸಹ ವ್ಲಾಗ್ ಮಾಡ್ತೀನಿ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.